ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ, ಹಾಗೆ ಸೌಂಡ್ ಕೇಳ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಈ ಸ್ನ್ಯಾಕ್ಸ್ ಮಾಡೋಕ್ಕೆ ಕೇವಲ ಒಂದು ಟಿಪ್ಸನ್ನು ನಾವು ಫಾಲೋ ಮಾಡಿದರೆ ಸಾಕು, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಹಾಗೆ 3 ರಿಂದ 4 ತಿಂಗಳವರೆಗೂ ಕೂಡ ನಾವು ಸ್ಟೋರ್ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಕೋಬಹುದು. ನಂತರ ಇದಕ್ಕೆ 2 ಚಮಚದಷ್ಟು ಉಪ್ಪಿಟ್ಟು ರವೆಯನ್ನು ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ ಅಂತೀವಲ್ಲ ಅದನ್ನು. 1 ಚಮಚದಷ್ಟು ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಓಂಕಾಳನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಎಳ್ಳು ಇಲ್ಲಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ, ನಂತರ ಆಮ್ಚೂರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಆಮ್ಚೂರ್ ಪೌಡರ್ ಇಲ್ಲಪ್ಪ ಅಂದರೆ ನೀವು ಚಾಟ್ ಮಸಾಲ ಕೂಡ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲವನ್ನು ಮಿಸ್ ಮಾಡಲೇಬೇಡಿ. ನಂತರ ನಾನಿಲ್ಲಿ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ದೊಡ್ಡ ಚಮಚದಿಂದ 1 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಕೂಡ ಇದಕ್ಕೆ ಸೇರಿಸಬಾರ್ದು. ಸೊ ತುಪ್ಪವನ್ನು 1 ಸ್ಪೂನ್ ಆಗೋಷ್ಟು ಸೇರಿಸಿದರೆ ಸಾಕಾಗತ್ತೆ. ಚೆನ್ನಾಗಿ ನಾವು ಇದನ್ನು ಈಗ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕಂದರೆ ಇದಕ್ಕೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ಆದರೆ ಎಣ್ಣೆ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಆಗೋದಿಲ್ಲ. ಒಂದು ರೀತಿಯಲ್ಲಿ ಕುಟುಂಬ ಅಂತ ತಿಂತೀವಿ ನೋಡಿ, ಆ ರೀತಿ ಆಗುತ್ತೆ. ಸೊ ತುಪ್ಪ ಸೇರಿಸೋದ್ರಿಂದ ತುಂಬ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರಗಿಬಿಡಬೇಕು, ಅಷ್ಟು ಸಾಫ್ಟಾಗಿ ಆಗುತ್ತೆ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಗಟ್ಟಿಯಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮಗೆ ಕಟಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನಿಲ್ಲಿ ತುಂಬಾ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಈಗ ಇದನ್ನು ಒಂದು 10 ನಿಮಿಷ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಟೈಮ್ ಇದ್ದರೆ ಬಿಡಿ, ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಬೋದು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಮಾಡ್ತಾ ಇರುವಂಥ ಪ್ರತಿಯೊಂದು ವಿಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಂತರ ನಿಮಗೆ ಇಲ್ಲಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇದೆ. ಸೊ ಯಾಕಂದರೆ ರವೆ ಹಾಕೋದ್ರಿಂದ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ. ನಂತರ 2 ಭಾಗವನ್ನಾಗಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ನಂತರ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋಬೇಕು ಕಲ್ಲಿನಲ್ಲಿ. ನೀವು ಚಪಾತಿ ಮಾಡೋ ಮನೆ ಇದ್ದರೆ ಚಪಾತಿ ಮಾಡೋ ಮನೆ ಮೇಲೆ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಗ್ಯಾಸಿನ ಕಟ್ಟೆ ಅಂತ ಇರುತ್ತಲ್ಲ ಅದ್ರ ಮೇಲೆ ಕೂಡ ನೀವು ಮಾಡ್ಕೋಬೋದು. ಸ್ವಲ್ಪನೇ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ನಾವು ಎಷ್ಟಾಗುತ್ತಲ್ಲ ಅಷ್ಟು ದೊಡ್ಡದಾಗಿರುವಂಥ ಒಂದು ಚಪಾತಿಯನ್ನು ಮಾಡ್ಕೋಬೇಕು. ಜಾಸ್ತಿ ತಿಳು ಕೂಡ ಮಾಡ್ಕೋಬಾರ್ದು, ಜಾಸ್ತಿ ದಪ್ಪ ಕೂಡ ಮಾಡ್ಕೋಬಾರ್ದು. ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದನ್ನು ನಾವು ಕಟಿಂಗನ್ನು ಮಾಡ್ಕೋಬೇಕು. ನೀವು ಚಾಕುಲಿಂದ ಕೂಡ ಕಟಿಂಗ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಪಿಜ್ಜಾ ಕಟರ್ ಇದ್ದರೆ ಅದರಿಂದ ಕೂಡ ನೀವು ಕಟಿಂಗ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಶೇಪ್ ಬೇಕಲ್ಲ ಆ ಶೇಪನ್ನು ನೀವು ಕೊಡ್ಬೋದು ಫ್ರೆಂಡ್ಸ್. ನಾನು ಚಿಕ್ಕವಳಿದ್ದಾಗ ಚೋಟು ಮೂಟು ಅಂದ್ಬಿಟ್ಟು ₹1 ಪಾಕೆಟ್ ಸಿಗ್ತಿತ್ತು ಸ್ನ್ಯಾಕ್ಸ್ದು. ಅದು ತುಂಬಾ ನನಗೆ ಇಷ್ಟ ಆಗ್ತಿತ್ತು. ಸೊ ಈಗೆಲ್ಲ ಇದು ಸಿಗೋದಿಲ್ಲ. ಸೊ ನಾನು ನೋಡಿರೋ ಪ್ರಕಾರ ನನಗೆ ಈ ರೀತಿ ನಾನು ಈ ಸ್ನ್ಯಾಕ್ಸ್ ಮಾಡಿದಾಗಲ್ಲ ನನಗೆ ಆ ಚೋಟು ಮೂಟುನೇ ನೆನಪು ಬರ್ತಾ ಇರುತ್ತೆ. ಇದು ಕೂಡ ಇದೇ ರೀತಿ ಚೌಕಾಕಾರದಲ್ಲಿ ಚಿಕ್ಕದಾಗಿ ಅವರು ಹಾಕಿದ್ರು. ಸೊ ಹುಳಿ ಸಿಹಿ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನಾನಿಲ್ಲಿ ಚಾಟ್ ಮಸಾಲ ಹಾಕೋದ್ರಿಂದ ಇದು ಕೂಡ ಹುಳಿಯಾಗಿ ಖಾರಾಗಿ ಚೆನ್ನಾಗಿ ಅನಿಸುತ್ತೆ. ಈಗ ಸ್ವಲ್ಪ ಎಣ್ಣೆ ಕಾದಿದ್ದಿಲ್ಲ ಅಂತ ಸ್ವಲ್ಪನೇ ಹಾಕಿ ನೋಡಬೇಕು. ಈ ರೀತಿ ಹಾಕಿದ ತಕ್ಷಣವೇ ಮೇಲ್ಗಡೆ ಬಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ ಅರ್ಥ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲವನ್ನು ನಾವು ಸೇರಿಸ್ಕೋಬೇಕು. ನೋಡಿ, ಈ ರೀತಿ ಮೇಲ್ಗಡೆ ಬಂದ ನಂತರ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಡಬೇಕು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಬಲ್ಸ್ ಬರ್ತಾ ಇದ್ದಾವೆ. ಈ ರೀತಿ ಬಬಲ್ಸ್ ಬಂದರೆ ಇನ್ನೂ ಹಸಿಯಾಗಿದೆ ಅಂತ ಅರ್ಥ. ಸೊ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಹಾಗೆ ಎಣ್ಣೆಲಿರುವಂಥ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು. ನೀವೇನೋ ಫ್ರೈ ಮಾಡಲಿ, ಸೊ ಫ್ರೈ ಮಾಡುವಾಗ ಇದರ ರೀತಿ ಬಬಲ್ಸ್ ಬಂದರೆ ಇನ್ನೂ ಒಳಗಡೆ ಹಸಿ ಇದೆ ಅಂತಾನೆ ಅರ್ಥ. ಸೊ ಬಬಲ್ಸ್ ಪೂರ್ತಿ ಕಡಿಮೆ ಆದರೆ ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಇದನ್ನು ಮಾತ್ರ ನೀವು ನೆನಪಲ್ಲಿ ಇಟ್ಕೊಳ್ಳಿ ಏನಾದರೂ ಫ್ರೈ ಮಾಡುವಾಗ. ಸೊ ನೋಡಿ, ಬಬಲ್ಸ್ ಪೂರ್ತಿ ಕಡಿಮೆ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ತೊಗೊಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ನೀವು ಖಾರ ತಿನ್ನೋರಾದರೆ, ಸೊ ಸ್ಪೈಸಿ ತಿನ್ನೋರಾದರೆ ಇದ್ರ ಮೇಲ್ಗಡೆ ಸ್ವಲ್ಪ ಉಪ್ಪು, ಖಾರ, ಚಾಟ್ ಮಸಾಲ ಪೌಡರನ್ನು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನನ್ನ ಮಗನಿಗೆ ನಾನು ಇಲ್ಲಿ ಕೊಡ್ತಾ ಇರೋ ಕಾರಣಕ್ಕೆ ಸೊ ನಾನು ಜಾಸ್ತಿ ಖಾರ ಮಾಡ್ತಾ ಇಲ್ಲ. ಹಾಗೆ ಮೇಲ್ಗಡೆ ಕೂಡ ಖಾರವನ್ನು ನಾನು ಸೇರಿಸ್ತಾ ಇಲ್ಲ ಫ್ರೆಂಡ್ಸ್.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ರೀತಿ ಮಾಡಿಬಿಟ್ಟು ನೀವು ಒಂದು ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡಿದರೆ ಸಾಕು, 3 ರಿಂದ 4 ತಿಂಗಳವರೆಗೂ ಏನೂ ಆಗೋದಿಲ್ಲ. ನಿಮ್ಗೆ ಯಾವಾಗೆಲ್ಲ ತಿನ್ಬೇಕನ್ಸುತ್ತಲ್ಲ ಆವಾಗ ಒಂದು ಸ್ವಲ್ಪ ಟೀ ಜೊತೆಗೋ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಲ್ಲೂ ನೀವು ಇದನ್ನು ಕೊಡ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಖಂಡಿತ ನೀವು ಒಂದು ಸತಿ ಆದರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ನಂಬೋಕ್ಕಾಗೋದಿಲ್ಲ ಗೋಧಿ ಹಿಟ್ಟಿನಿಂದ ಕೂಡ ನಾವು ಇಷ್ಟು ಚೆನ್ನಾಗಿರುವಂಥ ಸ್ನ್ಯಾಕ್ಸನ್ನು ಮಾಡ್ಬೋದಾ ಅಂದ್ಬಿಟ್ಟು. ನಾನು ಇಲ್ಲೊಂದು ಪ್ಲಾಸ್ಟಿಕ್ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ. ನೀವು ಪ್ಲಾಸ್ಟಿಕ್ಕು, ಕಾಜಿಂದು, ಸ್ಟೀಲ್ದು ಯಾವುದಾದ್ರೂ ಕಂಟೈನರ್ ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.